ಇವತ್ತು ಇಡಿ ರೇಡ್ ಏನಾಗಿದೆ, 5 ಜನ ಕಾಂಗ್ರೆಸ್ ಎಮ್.ಎಲ್.ಎಗಳ ಮನೆ ಮೇಲೆ ಮತ್ತು MP ಅವರ ಮನೆ ಮೇಲೆ. ಇದು ಈ ಹಿಂದೆನೂ ಕೂಡ ರೇಡ್ ಆಗಿತ್ತು. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಸಚಿವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಇವತ್ತು ಅದರ ವರದಿ ಏನು ಬರುತ್ತೆ ನೋಡೋಣ. ಆದರೆ ಇಡಿ ರೇಡ್ ಏನಾಗಿದೆ ಈ ಮೂಲಕ ನಮಗೆಲ್ಲ ಗೊತ್ತಾಗ್ತಾ ಇದೆ ಏನು ಅಂತೇಳಿದ್ರೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ 187 ಕೋಟಿ ರೂಪಾಯಿ, ಆ ಹಣವನ್ನು ಚುನಾವಣೆಗೋಸ್ಕರ ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಜಹಜ್ಜಾಹೀರಾಗಿದೆ. ಮತ್ತು ಬೇರೆ ಬೇರೆ ಎಮ್.ಎಲ್.ಎಗಳು ಕೂಡ ಇದರೊಳಗಡೆ ಪಾಲುದಾರರಾಗಿದ್ದಾರೆ. ಮತ್ತು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆಯಾಗಿರ್ತಕ್ಕಂಥದ್ದು. ಇದರ ಸ್ಮೆಲ್, ಇದರ ವಾಸನೆ ಏನು ಇಡಿಗೆ ಸಿಕ್ಕಿದೆ. ಇಡಿ ಈಗ 5 ಜನ ಎಮ್.ಎಲ್.ಎಗಳು ಮತ್ತು ಸಂಸತ್ ಸದಸ್ಯರು ಕೂಡ ಸೇರಿದಂತೆ ಏನು ಬೈ ಎಲೆಕ್ಷನ್ ನಡೀತು ಇದು ಸಂಡೂರ್ದು, ಆ ಒಂದು ಚುನಾವಣೆಗೂ ಈ ಹಣ ಬಳಕೆಯಾಗಿರ್ತಕ್ಕಂಥ ವಿಷಯ ನಮಗೆ ಗೊತ್ತಾಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಡಿಯ ಸಂಪೂರ್ಣ ವರದಿ ಬಂದ ಮೇಲೆ ನಮಗೆ ಗೊತ್ತಾಗತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಮೂಡಾ ಸ್ಕ್ಯಾಮ್ ಇರ್ತಕ್ಕಂಥದ್ದು ಇರ್ಬೋದು, ಕಾರ್ಮಿಕ ಇಲಾಖೆ ಇರ್ತಕ್ಕಂಥದ್ದು ಇರ್ಬೋದು, ಅಬಕಾರಿ ಇಲಾಖೆ ಇರ್ತಕ್ಕಂಥದ್ದು ಇರ್ಬೋದು, ಈ ಥರ ಸಾಕಷ್ಟು ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಮೇಲೇಳ್ತಾ ಇದ್ದಾವೆ. ಆದ್ದರಿಂದ ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಇಡಿ ರೇಡ್ ಆದಮೇಲಾದರೂ ಕೂಡ, ಈ ಒಂದು 11 ಜನರ ಸಾವು ಸಂಭವಿಸಿದ ಮೇಲಾದರೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.